ಫಸ್ಟ್ ಡೇ ಫಸ್ಟ್ ಶೋ ಹೇಳಿ ಸರ್ ಹೇಗೆ ಅನಿಸ್ತು? ತುಂಬಾ ಖುಷಿ ಆಗ್ತಿದೆ ಸರ್. ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಇದನ್ನ ನಾನು ವಿಭಿನ್ನ ಜನ ಟ್ರೈ ಮಾಡಿದ್ರಿಂದ ಯಾವ ತರ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಇಂದಿತ್ತು. ಬಟ್ ಇಲ್ಲ, ಜನ ಎಂಜಾಯ್ ಮಾಡ್ತಾರೆ. ಈ ಪ್ರತಿಯೊಂದು ಅವ್ರು ಮಾತಾಡೋದು ನೋಡ್ತಾರೆ, ತುಂಬಾ ಖುಷಿ ಆಗುತ್ತೆ ಸರ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. 4 ಸಿನಿಮಾ ಆದ್ಮೇಲೆ 5ನೇ ಸಿನಿಮಾ ನೋಡಿರ್ಲಿಲ್ಲ ಧನ್ವೀರ್ನ ಈ ರೀತಿ ಅಂತ ಲೇಡಿ ಹೇಳ್ತಾ ಇದ್ರು. ಏನ್ ಹೇಳ್ತೀರಾ? ಖುಷಿ ಆಗುತ್ತೆ ಸರ್. ಅದೇ ಬೇಕಾಗಿಲ್ಲ ಸ್ವಲ್ಪ ಕಲಾವಿದನ್ ಕಾಂಪ್ಲಿಮೆಂಟ್ ಆಗಲ್ಲ ಸರ್. ನನಗಂತೂ ಮನಸ್ಸು ಗೆದ್ದಿದ್ದೀನಿ ಅನ್ನೋ ನಂಬಿಕೆ. ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ. ಎಲ್ಲರೂ ಕೂಡ ಹೇಳುತ್ತೆ ಧನ್ವೀರ್ ಅವರನ್ನ ಈ ಪೊಲೀಸ್ ಕ್ಯಾರೆಕ್ಟರ್ ನೋಡಿದಾಗ ದರ್ಶನ್ ಅವರನ್ನ ನೋಡಿದ ರೀತಿ ಫೀಲ್ ಆಗ್ತಾ ಇದೆ ನಮ್ಗೆ. ಅವ್ರನ್ನ ಯಾರು ಹತ್ತು ಮಾಡಕ್ಕಾಗಲ್ಲ ಮೇಡಮ್. ಅವರೇ ನಾವೇ ನಮ್ಮ ಪಾತ್ರ. ನಾನು ಇದಕ್ಕೆ ಏನು ಒದಗಿಸ್ಬೇಕು ನ್ಯಾಯ ಅದನ್ನ ಹೀರೋ ಈಗ ಕತೆ ಬಗ್ಗೆ ಮಾತಾಡ್ತಾ ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು, ಕತೆಗೆ 4 ಪಟ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇವಾಗ. ಇವಾಗ ಈ ಸಿನಿಮಾ ಹಯಗ್ರೀವ ಅನ್ನೋದು ಕತೆಯಿಂದ ಗೆಲ್ತಾ ಇದೆ ಅಂತ ನಮಗೆ ಅನಿಸುತ್ತೆ. ಖಂಡಿತವಾಗ್ಲು ಸರ್. ಈಗ ಜನ ಅದನ್ನ ಹೇಳ್ತಾ ಇದ್ದಾರೆ ಸರ್ ಇಂಟರ್ವ್ಯೂಸ್ ಎಲ್ಲ. ಜನ ಇವತ್ತು ವಿಭಿನ್ನತೆ ಕೇಳ್ತಾ ಇದ್ದಾರೆ, ಕಂಟೆಂಟ್ಸ್ ಕೇಳ್ತಾ ಇದ್ದಾರೆ. ಯೂಶಲಿ ಈಗ ಎಲ್ಲ ವರ್ಲ್ಡ್ ಸಿನಿಮಾಸ್ ಕೈಯಲ್ಲಿ ಇರೋದ್ರಿಂದ ಅವ್ರು ಹೊಸ್ತನ ಕೇಳ್ತಾರೆ. ಸೊ ಅದ್ ಕಂಟೆಂಟ್ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅವಾಗ ಜನ ಇಷ್ಟಪಟ್ಟೆ ಬರ್ತಾರೆ, ಜನ ಥಿಯೇಟರ್ ಬಂದೇ ಬರ್ತಾರೆ. ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಡಿ ಸರ್. ಇವತ್ತು ಅವ್ರು ಇದ್ದಿದ್ರೆ ಖಂಡಿತವಾಗ್ಲೂ ಫಸ್ಟ್ ಅವ್ರ ಸಿನಿಮಾ ನೋಡ್ಬಿಟ್ಟೆ ನಾವು ಮುಂದೆ ಮಾಡ್ತಾ ಇದ್ದು. ಅದೊಂದು ಬೇಜಾರಿದೆ. ಇಲ್ಲ, ನೋಡ್ತಾರೆ ಸರ್, ಆದಷ್ಟು ಬೇಗ ನೋಡ್ತಾರೆ ಅವ್ರು. ಏನಿಲ್ಲ ಸರ್, ತುಂಬಾ ಖುಷಿ ಆಗ್ತಿದೆ. ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರ. ದಯವಿಟ್ಟು ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನಿಮ್ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ ನಮ್ಮಂತ ಚಿಕ್ಕ ಕಲಾವಿದನ ಗೆಲ್ಸ್ಕೊಡಿ ಅಂತ ಕೇಳ್ತೀನಿ. ಅಲ್ಲಿ ಡಿಸೈಡ್ ಆಗಿರೋ ಮಾಡಕ್ ರೆಡಿ ಮೇಡಮ್. ನನ್ಗೇನಿಲ್ಲ, ಅದು ಅಲ್ಲಿ ಡಿಸೈಡ್ ಆಗಿರ್ಬೇಕು. ಯಾವತ್ತೂ ಇಲ್ಲ, ಎಂತದಿಲ್ಲ. ನಮ್ಮ ಸಿನಿಮಾಗಾಗಿ ಒಂದಷ್ಟು ಜನ ಕಾಯ್ತಾ ಇದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಹಾಕೋಸ್ಕರ ಒಂದು ವಾಟ್ಸ್ಆಪ್ ಗ್ರೂಪ್ ನ ಮಾಡಿದ್ದಾರೆ. ಏನ್ ಹೇಳ್ತೀರಾ ಅದಕ್ಕೆ? ಆ ರೀತಿ ನಡೀತಾ ಇದೆ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಅದನ್ನೇ ಹೇಳ್ತಾ ಇದ್ರು ನಮ್ಮೆಲ್ಲ ಲವ್ ಜಾಸ್ತಿ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಜನಕ್ಕೆ. ಪಾಪ ಅವ್ರಿಗೆ ಅದು ಉಕ್ಕಿ ಹರಿತಾ ಇದೆ. ಅದಕ್ಕೇನೆ ಇವತ್ತು ನಮ್ದು 2 ಶೋ ಬೇರೆ ಕ್ಯಾನ್ಸಲ್ ಬೇರೆ ಮಾಡಿಸಿದ್ರು. ಒಳ್ಳೇದಾಗ್ಲಿ ಅವ್ರಿಗೆ. ಆದಷ್ಟು ಬೇಗ ಅದಕ್ಕೆ ನಾವು ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ನಾವು ತೋರಿಸ್ತೀವಿ. ಅದೇ ಹೇಳಿದ್ನ ಸರ್, ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟಿದ್ದಾರೆ ನಮ್ಮ ಮೇಲೆ, ಜೀರ್ಣಿಸ್ಕೊಳಕ್ ಆಗಿಲ್ಲ ಅಂತೆ. ಅದಕ್ಕೇನೆ ನಮಗೂ ಇನ್ಮೇಲೆ ಅವ್ರ ಲವ್ ಎಷ್ಟು ಜಾಸ್ತಿ ನಾವು ತೋರಿಸ್ತೀವಿ. ಸಿನಿಮಾಗಳು ಸೋಲ್ತಾ ಇದೆ. ಈ ಸಿನಿಮಾಕ್ಕೆ ಯಾವ ತರ ಆಕ್ಷನ್? ಖಂಡಿತವಾಗ್ಲು ಸರ್, ಪ್ರೊಡಕ್ಷನ್ ಹೌಸ್ ಇಂದ ಯಾವ್ದಾವ್ದು ರೀತಿ ಕ್ರಮ ತಗೊಬೇಕು ಅದನ್ನ ನೀಟಾಗಿ ಆಂಟಿ ಪೈರಸಿ ಪ್ರತಿಯೊಂದು ಆಲ್ರೆಡಿ ಅಲ್ಲಿ ಇದು ಸ್ಟಾರ್ಟ್ ಮಾಡಿದಾರೆ ಅಂತ ಪೈರಸಿ ಮಾಡಕ್ಕೆ. ಸೊ ಅದಕ್ಕೆ ಆದಂತ ಒಂದು ವ್ಯವಸ್ಥೆ ನೀಟಾಗಿ ಪ್ಲಾನ್ ಮಾಡಿದ್ದಾರೆ ಸರ್. ಖಂಡಿತ ಅದೇ ಖುಷಿ ಆಗ್ತಿರೋದು ಮೇಡಮ್. ಇಷ್ಟೆಲ್ಲ ಅಡೆತಡೆಗಳು ಇದ್ರ ಮಧ್ಯೆನೂ ಜನ ಈ ಮಾತು ಹೇಳ್ತಾರೆ, ಅದೇ ಖುಷಿ ಆಗ್ತಿರೋದು. ಅವ್ರು ಯಾವತ್ತೂ ಚೇರಣಿ ಅಂತ ಅದೇ ಸರ್. ಅದೇನೇ ಸಿನಿಮಾದ ಮಜಾ ಇರೋದು. ನಮ್ಗೆ ಯಾರು ಇಲ್ಲಿವರೆಗೂ ಬಿಟ್ಕೊಟ್ಟಿರ್ಲಿಲ್ವಲ್ಲ ನಾವು ಅದನ್ನ. ಸೊ ಅದೇ ಖುಷಿ. ಅದನ್ನೇ ಜನ ಎಕ್ಸ್ಪೆಕ್ಟ್ ಏನೋ ಒಂದು ವಿಭಿನ್ನತೆ ಕೊಡ್ಬೇಕಿತ್ತಲ್ಲ. ಎಲ್ಲ ರೊಟೀನ್ ಆಗಿತ್ತು ಸಿನಿಮಾಸ್. ಅದನ್ನ ಹೇಳ್ತೀವಿ, ಪ್ರತಿಯೊಂದು ಸೀನ್ಸ್ ಪ್ರತಿಯೊಂದು ಇದನ್ನು ಸೀಟೆಡ್ ಮೂಮೆಂಟ್ಸ್ ಇರುತ್ತೆ. ಅದೇ ರೀತಿ ಜನ ನಾವ್ ಎಲ್ಲೆಲ್ಲಿ ರಿಯಾಕ್ಟ್ ಮಾಡ್ತಾರೆ ಅನ್ಕೊಂಡಿದ್ದು ಅದೇ ರೀತಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.